ಅನೈತಿಕ ಚಟುವಟಿಕೆಯ ತಾಣವಾದ ಶಿಡ್ಲಘಟ್ಟ ನಗರದ ಉದ್ಯಾನವನ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪಾಳು ಬಿದ್ದ ಕೊಂಪೆಯಾದ ಪಾರ್ಕ್. ಎಸ್ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಬೇಕೆಂದು ಘಟಾನುಘಟಿ ನಾಯಕರು ಪಣ ತೊಟ್ಟು ನಿಂತಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತಿದ್ದಾರೆ. ಇದರ ನಡುವೆ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇತ್ತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಪಾರ್ಕ್ಗಳನ್ನು ನಿರ್ಮಿಸಲಾಗಿದೆ. ಇತ್ತ ಶಿಡ್ಲಘಟ್ಟ ನಗರದಲ್ಲಿರುವ ಪಾರ್ಕ್ ಸರಿಯಾದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಕೊಂಪೆಯಾಗಿ ವಿಷ ಜಂತುಗಳ ವಾಸಸ್ಥಾನವಾಗಿ ಮಾರ್ಪಾಟಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇದೆ. ಇಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿ, ಎಲ್ಲಿ ಹೆಜ್ಜೆ ಇಟ್ರೂ ಮನುಷ್ಯನ ಎತ್ತರ ಬೆಳೆದು ನಿಂತಿರೋ ಗಿಡ ಗೆಂಟೆಗಳು. ಒಳಗೋದ್ರೆ ಯಾವುದೋ ಕಾಡಿನೊಳಗೆ ಹೋದಂತೆ ಭಾಸವಾಗುತ್ತೆ. ಹೌದು, ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಉದ್ಯಾನವನದ ವ್ಯತ್ಯೆ ಇದು. ಇದನ್ನ ಹೊಸಬ್ರು ಯಾರಾದ್ರೂ ನೋಡಿದ್ರೆ ಉದ್ಯಾನವನ ಅನ್ನೋದಿಲ್ಲ, ಯಾವುದೋ ಕುಡುಕರ ಅಡ್ಡೆ ಅಂತಲೇ ಅಂದುಕೊಳ್ತಾರೆ. ಯಾಕಂದ್ರೆ ಈ ಉದ್ಯಾನವನದ ಪರಿಸ್ಥಿತಿ ಅಷ್ಟೊಂದು ಭಯಂಕರವಾಗಿದೆ. ಒಳಗೆ ಹೆಜ್ಜೆ ಹಿಡ್ತಿದ್ದಂತೆ ಎಲ್ಲಿ ನೋಡಿದ್ರೂ ಎಣ್ಣೆ ಬಾಟಲ್ಗಳು, ತಿಂದು ಬಿಸಾಡಿರೋ ಊಟದ ಪೊಟ್ಟಣಗಳೇ ಕಣ್ಣಿಗೆ ಬೀಳ್ತಾ ಇವೆ. ಇದೆಲ್ಲದರ ನಡುವೆ ಉದ್ಯಾನವನದ ತುಂಬೆಲ್ಲ ಬೆಳೆದು ನಿಂತಿರೋ ಗಿಡಗೆಂಟೆಗಳು. ಇದೆಲ್ಲವನ್ನ ನೋಡ್ತಾ ಇದ್ರೆ ಯಾವುದೋ ಅರಣ್ಯದೊಳಗೆ ಬಂದಂತೆ ಭಾಸವಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆಂದು ನಿರ್ಮಾಣ ಮಾಡಿದ ಉದ್ಯಾನವನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇಂದು ಪಾಳು ಬಿದ್ದ ಕೊಂಪೆಯಾಗಿ ಮಾರ್ಪಾಟಾಗಿದೆ. ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಉಪಕರಣಗಳನ್ನ ಅಳವಡಿಕೆ ಮಾಡಿದ್ರೂ ಸಹ ಅದನ್ನ ಸರಿಯಾದ ನಿರ್ವಹಣೆ ಮಾಡದೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಇನ್ನು ಈ ಬಗ್ಗೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಮಾತನಾಡಿ, ನಾಳೆಯಿಂದಲೇ ನಾವು ಉದ್ಯಾನವನವನ್ನ ಸ್ವಚ್ಛಪಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡ್ತೇವೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆಯಿಂದ ನಿರ್ವಹಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಉದ್ಯಾನವನದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಾದಂತಹ ಎಲ್ಲ ಉಪಕರಣಗಳನ್ನ ಅಳವಡಿಕೆ ಮಾಡಲಾಗಿದೆ. ಇನ್ಮುಂದೆ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಿಳಿಸಿದ್ರು. ನಮಸ್ಕಾರ. ಚಿಂತಾಮಣಿ ರೋಡಲ್ಲಿರೋ ನಮ್ಮದು ನಗರಸಭೆ ಲಿಮಿಟ್ಸ್ ಅಲ್ಲಿರೋ ಪಾರ್ಕ್, ನೀವು ಹೇಳ್ದಂಗೆ ಈ ನಡುವೆ ಅಲ್ಲಿ ಸ್ವಲ್ಪ ಗಿಡಗಂಟೆಗಳು ಬೆಳ್ಕೊಂಡಿದೆ. ಲಾಸ್ಟ್ ಟೈಮ್ ಕೂಡ ನಾವು ಈಗ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಹಿಂದೆ ಅದನ್ನು ಕ್ಲಿಯರ್ ಮಾಡಿಸಿದ್ವಿ. ಡ್ಯೂ ಟು ಮಳೆ ಜಾಸ್ತಿ ಆಗ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ನಮ್ಮಲ್ಲಿ ಇರೋ ಪೌರ ಕಾರ್ಮಿಕರು ಸ್ವಲ್ಪ ನಂಬರ್ಸ್ ಶಾರ್ಟೇಜ್ ಇರೋದ್ರಿಂದ ನಾವು ಅದನ್ನು ರೆಗ್ಯುಲರ್ ಆಗಿ, ಅಂದರೆ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದೆಮ್ ಅಕ್ರಾಸ್ 31 ವಾರ್ಡ್ಸು ಎಲ್ಲ. ಸ್ವಲ್ಪ ನೌಕರರುಗಳ ಶಾರ್ಟೇಜ್ ಇದ್ದಾರೆ, ಪೌರ ಕಾರ್ಮಿಕರು. ಹಾಗಾಗಿ ಅದನ್ನು ಸ್ವಲ್ಪ ಡಿಲೇ ಆಗಿದೆ. ಈ ಮಧ್ಯ ಮಳೆಯಿಂದಾಗಿ ವೀಡ್ ಗ್ರೋತ್ ಸ್ವಲ್ಪ ಜಾಸ್ತಿ ಆಗಿದೆ. ಮೊನ್ನೆ ನಾನು ಅದನ್ನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಆರ್ ಹೆಲ್ತ್ ಸೆಕ್ಷನ್ ಪೀಪಲ್ ಅದನ್ನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡಬೇಕಂತ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. And ಮತ್ತೇನು ಕೊಡ್ತೀನಿ. we will issue notices to the health section people for related to this. I have already seen that ಅಲ್ಲಿ ಸ್ವಲ್ಪ ಈ ನಡುವೆ ಗಿಡಗಂಟೆಗಳು ಸ್ವಲ್ಪ ಜಾಸ್ತಿನೇ ಬೆಳ್ಕೊಂಡ್ಬಿಟ್ಟಿದೆ. ವಿಲ್ ಟ್ರೈ ಟು ಕ್ಲಿಯರ್ ಇಟ್ ಆಫ್ ಆ್ಯಂಡ್ ಅದನ್ನು ಮತ್ತೆ ರೆಗ್ಯುಲರ್ ಆಗಿ ಇದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ನಮಗೆ ಸೋಷಿಯೋ ಎಕನಾಮಿಕ್ ಸರ್ವೆ ಇದ್ದಿದ್ದರಿಂದ ಆರ್ ಸ್ಟಾಫ್ಸ್ ಕುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಪಾರ್ಕ್ ಕಡೆ ಸ್ವಲ್ಪ ಆ ಕಡೆ ಹೋಗ್ಲಿಕ್ಕಾಗಿಲ್ಲ, ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಇದ್ದಿದ್ದರಿಂದ. ಎಲ್ಲ ಸ್ಟಾಫ್ಸ್ಗಳನ್ನೂ ನಾವು ಸೆನ್ಸಸ್ಸಿಗೆ ಹಾಕ್ಕೊಂಡಿದ್ವಿ. ಆ ಕಡೆ ಗಮನ ಹರಿಸ್ಲಿಕ್ಕಾಗಿಲ್ಲ. ನಾವು ಈಗ ಅದನ್ನು ಇಮಿಡಿಯೇಟಾಗಿ ಐ ವಿಲ್ ಕ್ಲಿಯರ್ ಇಟ್. ನಾನು ಮೊನ್ನೆ ನೋಡಿದಾಗಲೇ ನನ್ನ ಗಮನಕ್ಕೆ ಬಂತು. ವಿಲ್ ಕ್ಲಿಯರ್ ಇಟ್ ಆಫ್ ASAP. ನಾಳೆಯಿಂದಾನೇ ಅದನ್ನು ಕಳಿಸಿ ವಿ ಆರ್ ಟ್ರೈಯಿಂಗ್ ಆರ್ ಮ್ಯಾಕ್ಸ್ ಅದನ್ನು ಕ್ಲಿಯರ್ ಮಾಡಿಕ್ಕಂತ. ಅಲ್ಲಿ ಈಗ ಆಲ್ರೆಡಿ ಬ್ಯಾಡ್ಸ್ ಇಶ್ಯೂ ಇರೋದ್ರಿಂದ ಅದು ಗಲೀಜ್ ರಿಪೀಟೆಡ್ ಆಗಿ ಆಗ್ತಾನೇ ಇದೆ. ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದೋಸ್ ಬ್ಯಾಡ್ಸ್ ದೇರ್. ಹಾಗಾಗಿ ಅದು ಒಂಥರ ಡೆಸೋಲೇಟೆಡ್ ಪ್ಲೇಸ್ ಥರ ಆಗೋಗ್ಬಿಟ್ಟಿದೆ. ಬಟ್ ವಿಲ್ ಟ್ರೈ ಟು ಕೀಪ್ ಇಟ್ ಕ್ಲೀನ್. ಒಟ್ಟಾರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಪಾಳು ಬಿದ್ದ ಕೊಂಪೆಯಂತಾಗಿದೆ. ಕುಡುಕರ ಅಡ್ಡೆಯಾಗಿರುವ ಉದ್ಯಾನವನವನ್ನ ನಿರ್ವಹಣೆ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ನೀಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.